गुरुभ्यो नमः हरि ओम पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗುರುಜಿ ಮಾಡುವ ನಮಸ್ಕಾರಗಳು. ಈ ದಿನ ನಾವು ಅಷ್ಟಮ ಶನಿಯ ಪ್ರಭಾವದ ಅಷ್ಟ ಸಮಸ್ಯೆಗಳು ಮತ್ತು ಅಷ್ಟ ಪರಿಹಾರಗಳು, ಅಂದರೆ ಅಷ್ಟಮ ಅಂತ ಹೇಳಿದರೆ 8. ಸೊ ಈ 8 ಸಮಸ್ಯೆಗಳು ಯಾವುದು ಬಲವಾಗಿ ಈ ಒಂದು ರಾಶಿಗೆ ಕಾಡುವಂಥದ್ದಾಗತ್ತೆ. ಮತ್ತು ಈ ಒಂದು ರಾಶಿಗೆ ಪ್ರಸ್ತುತ 2025, 26, 27 ಈ 2.5 ವರ್ಷಗಳ ಕಾಲ ಯಾವ ರೀತಿಯಲ್ಲಿ ಇವರು ಇರಬೇಕಾಗುತ್ತೆ, ಈ ಅಷ್ಟಮ ಸಮಸ್ಯೆ, ಆ ಅಷ್ಟಮ ಸಮಸ್ಯೆಗೆ ಅಷ್ಟಮ ಪರಿಹಾರಗಳನ್ನು ಎಲ್ಲವೂ ಒಂದೊಂದಾಗಿ ತಿಳಿದುಕೊಳ್ಳೋಣ. ಇದಕ್ಕೆ ಕಾರಣಗಳು ಮತ್ತು ಪರಿಹಾರಗಳು ಹಾಗೂ ಮುಂದೆ ಹೇಗಿರಬೇಕು ಎಲ್ಲವನ್ನು ಒಂದೊಂದಾಗಿ ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಈ ದಿನ ಅಜ ಏಕಾದಶಿ ಇದೆ. ಸೊ ಸಮಸ್ತ ನಮ್ಮ ಕುಟುಂಬ ಸದಸ್ಯರೆಲ್ಲರಿಗೂ, ಆತ್ಮೀಯ ಬಂಧುಗಳಿಗೂ ಹಾಗೂ ನಮ್ಮ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಅಜ ಏಕಾದಶಿಯ ಶುಭಾಶಯಗಳು. ಆ ವಿಷ್ಣು ಪರಮಾತ್ಮ ತಮ್ಮೆಲ್ಲರಿಗೂ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಹಾಗೂ ತಮ್ಮ ಎಲ್ಲ ಕನಸುಗಳು ನನಸು ಮಾಡಲಿ ಅಂತ ಪ್ರಾರ್ಥಿಸುತ್ತೇವೆ. ಬನ್ನಿ, ಹಾಗಾದರೆ ಈ ಅಷ್ಟಮ ಶನಿ ಅಂದರೆ ಏನು, ಈ ಅಷ್ಟಮ ಶನಿಯ ಪ್ರಭಾವ ಯಾವ ರೀತಿಯಲ್ಲಿರುತ್ತೆ, ಈ ಅಷ್ಟಮ ಶನಿ ಈ ಒಂದು 2025ರಿಂದ ಯಾವ ರಾಶಿಗೆ ಇದೆ, ಅದೆಲ್ಲವನ್ನು ಒಂದೊಂದು ವಿವರವಾಗಿ ತಿಳಿದುಕೊಳ್ಳೋಣ. ಇಲ್ಲಿ ಒಂದು ಅಷ್ಟಮ ಅಂದರೆ 8, ಅಷ್ಟಮ ಅಂದರೆ 8, ಸಪ್ತಮಿ, ಅಷ್ಟಮಿ, ನವಮಿ ಹೀಗೆ ಬರುತ್ತೆ. ಸಪ್ತಮಿ ಅಂದರೆ 7, ಅಷ್ಟಮ ಅಂದರೆ 8, ನವಮಿ ಅಂದರೆ 9. ಸೊ ಇಲ್ಲಿ ಅಷ್ಟಮ ಅಂದರೆ 8. ಸೊ ಈಗ ಪ್ರಸ್ತುತ 2025 ಮಾರ್ಚ್ 29ರಂದು ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಹೊರಟೋಗಿದ್ದಾರೆ. ಸೊ ಈಗ ಪ್ರಸ್ತುತ ಮೀನರಾಶಿಯಲ್ಲಿದ್ದಾರೆ. ಅಂದರೆ ಮಾರ್ಚ್ 29, 2025ರಂದು ಈ ಅಷ್ಟಮ ಸ್ಥಾನದಲ್ಲಿ ಇರತಕ್ಕಂತಹ ರಾಶಿ, ಅಂದರೆ ದ್ವಾದಶ ರಾಶಿಗಳಲ್ಲಿ ಮೇಷರಾಶಿಯಿಂದ ಮೀನರಾಶಿ 12 ರಾಶಿಗಳಲ್ಲಿ ಈಗ ಅಷ್ಟಮ ಶನಿ ನಡೀತಾ ಇರತಕ್ಕಂತಹ ರಾಶಿ ಯಾವುದು ಅಂದರೆ ಸಿಂಹರಾಶಿ. ಅಂದರೆ ಸಿಂಹರಾಶಿ ದ್ವಾದಶ ರಾಶಿಗಳಲ್ಲಿ 5ನೇ ರಾಶಿ. ಅದೇ ರೀತಿಯಾಗಿ ಸಿಂಹರಾಶಿಯವರಿಗೆ ಮೀನರಾಶಿ 8ನೇ ಸ್ಥಾನದಲ್ಲಿ ಇದೆ. ಸೊ ನೀವು ದ್ವಾದಶ ರಾಶಿಗಳಲ್ಲಿ 5ನೇ ರಾಶಿ, ಆದರೆ ಮೀನರಾಶಿ ಕೊನೆಯ ರಾಶಿಯಾಗಿದೆ. ಬಟ್ ನಿಮಗೆ ಶನಿ ಈಗ ಪ್ರಸ್ತುತ ಇರೋದಲ್ಲಿರೋದು ಮೀನರಾಶಿಯಲ್ಲೇ. ಸೊ ಸಿಂಹರಾಶಿಯಿಂದ ಮೀನರಾಶಿಗೆ 8 ಸ್ಥಾನಗಳು ಬರುತ್ತೆ. ಅಂದರೆ ನಿಮ್ಮದು 5ನೇ ಸ್ಥಾನದಿಂದ 12ನೇ ಸ್ಥಾನಕ್ಕೆ ಹೋಗಬೇಕಾದಾಗ ಈ ಒಂದು 8ನೇ ಸ್ಥಾನದಲ್ಲಿ ನೀವು ಕಾಣಿಸ್ತಾ ಇದ್ದೀರಾ. ಸೊ ಈ 8ನೇ ಸ್ಥಾನದಲ್ಲಿ ಸಿಂಹರಾಶಿ ಇರೋದರಿಂದ ಈಗ ನಿಮಗೆ ಅಷ್ಟಮ ಶನಿ ಪ್ರಾರಂಭವಾಗಿದೆ. ಮಾರ್ಚ್ 29, 2025ರಿಂದ ಜೂನ್ 3, 2027ರವರೆಗೂ ಸಿಂಹರಾಶಿಯವರಿಗೆ ಈ ಅಷ್ಟಮ ಶನಿಯ ಪ್ರಭಾವ ಇರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಈಗ ಸದ್ಯಕ್ಕೆ ಹಿಮ್ಮುಖ ಚಲನೆ ನಡೀತಾ ಇದೆ ಶನಿಯ ಮಹಾಶಯರವರದು. ಸೊ ಇಲ್ಲಿ ಶನಿ ದೇವರು ಹಿಮ್ಮುಖ ಚಲನೆ ಆಗಿರ್ಬೋದು, ನೇರ ಚಲನೆ ಆಗಿರ್ಬೋದು, ಅದೆಲ್ಲ ಪ್ರಭಾವ ಈ ಅಷ್ಟಮ ಶನಿ ಇರತಕ್ಕಂತಹ ರಾಶಿ ಸಿಂಹರಾಶಿಯವರಿಗೆ ಇರುತ್ತೆ. ಸೊ ಇಲ್ಲಿ ಅಷ್ಟಮ ಶನಿಯಲ್ಲಿ ಬಂದಾಗ ಈ 1.5 ಶನಿ, ಅಷ್ಟಮ ಶನಿ ಸ್ವಲ್ಪ ಈ ಅಣ್ಣ ತಮ್ಮ ಇದ್ದಂಗೆ, ಸಮಸ್ಯೆಗಳು ಒಂದೇ ಇರುತ್ತೆ. ಆದರೆ ಅಷ್ಟಮ ಶನಿಯಲ್ಲಿ ಒಂದಿಷ್ಟು ವಿಶೇಷ ರೀತಿಯಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ. ಸಪ್ತಮ ಅಂದರೆ 7.5 ಶನಿ ಬಂದಾಗ ಅದು ಬೇರೆ ರೀತಿಯಲ್ಲಿರುತ್ತೆ. ನೀವು ಈ 2.5 ವರ್ಷಗಳ ಕಾಲ, ಅಂದರೆ ಈಗ ನಿಮಗೆ ಮಾರ್ಚ್ 29 ಅಂದರೆ ಹೆಚ್ಚು ಕಡಿಮೆ ಒಂದು 4 ತಿಂಗಳು ಕಳೆದು 5ನೇ ತಿಂಗಳಿಗೆ ಪ್ರಾರಂಭ ಇಡ್ತಾ ಇದ್ದೀರಾ ಕಾಲ. ಈಗ ಅಂದರೆ ಹೆಚ್ಚು ಕಡಿಮೆ ನಿಮಗೆ 4 ತಿಂಗಳು ಕಳೆದಾಗಿದೆ. ಏಪ್ರಿಲ್, ಮೇ, ಜೂನ್, ಜುಲೈ 4 ತಿಂಗಳು ಕಳೆದಾಗಿದೆ. ಈಗ ಆಗಸ್ಟ್ 5ನೇ ತಿಂಗಳಕ್ಕೆ ಬರ್ತಾ ಇದೆ. ನಾಳೆ ಮಾರ್ಚ್ 29ಕ್ಕೆ ಅಂದರೆ 4ನೇ ತಿಂಗಳು ರನ್ನಿಂಗ್ ಆಗಿ 5ನೇ ತಿಂಗಳಿಗೆ ಹೋಗ್ತಾ ಇದ್ದೀರಾ. ಸೊ ಈಗ ಆಲ್ರೆಡಿ ನಿಮಗೆ ಸಿಂಹರಾಶಿಯವರಿಗೆ ತುಂಬ ತೊಂದರೆಗಳು, ಅದರಲ್ಲಿ ಆರ್ಥಿಕ, ಆರೋಗ್ಯ, ಕೆಲಸ ಕಾರ್ಯಗಳಲ್ಲಿ ಒತ್ತಡ, ಪ್ರೆಷರು, ಏನಂತೀರ, ದುಕ್ಕು, ದುಮ್ಮಾನ,
ಮನಸ್ತಾಪಗಳು, ಸಂಬಂಧಗಳಲ್ಲಿ ಹುಳಿ ಹಿಂಡೋದು, ಒಬ್ಬರಿಗೊಬ್ಬರ ಮೇಲೆ ಎತ್ತಿ ಕಟ್ಟೋದು, ಅನುಮಾನ, ಮಾತಿನಲ್ಲಿ ಹಿಡಿತ ಇಲ್ಲದೆ ಇರೋದು, ಸುಖ ಸುಮ್ಮನೆ ಬೈಸ್ಕೊಳ್ಳೋದು, ಸುಖ ಸುಮ್ಮನೆ ನಾವು ರೇಗಾಡೋದು, ಸುಖ ಸುಮ್ಮನೆ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಳೋದು, ಸುಖ ಸುಮ್ಮನೆ ಯಾವುದೂ ಕೆಲಸ ಕಾರ್ಯಗಳಿಗೆ ಆಸಕ್ತಿ ಇಲ್ಲದಂತಾಗೋದು, ಅಥವಾ ನಮಗೆ ಏನೂ ಗೊತ್ತಿಲ್ಲದಂತಾಗೋದು, ಅಥವಾ ಯಾವುದೋ ಒಂದು ಮುತುವರ್ಜಿ ವಹಿಸ್ಕೊಂಡು ಕೆಲಸ ಮಾಡಿದರೂ ಅದಕ್ಕೊಂದು ಆಪಾದನೆ ಬರುವಂಥದ್ದು, ಇದೆಲ್ಲವೂ ನಿಮಗೆ ಅಷ್ಟಮ ಶನಿಯಲ್ಲಿ ಕಾಣಬರುವಂತಹ ಕೆಲವೊಂದಿಷ್ಟು ಪ್ರಮುಖ ಸಮಸ್ಯೆಗಳು ಇವು. ಅಂದರೆ ನಾವು ಪಟ್ಟಿ ಮಾಡಿರ್ತಕ್ಕಂಥದ್ದು ಇದು ಎಲ್ಲ ಹೇಳಿರೋದು ನಿಮ್ಮ ವಾಸ್ತವ ರೀತಿಯಲ್ಲಿ ಇರುತ್ತೆ. ಇದು ಒಬ್ಬರಿಗೆ ನೇರವಾಗಿ ಬರ್ಬೋದು, ಒಬ್ಬರಿಗೆ ಹಿಮ್ಮುಖವಾಗಿ ಬರ್ಬೋದು, ಒಬ್ಬರಿಗೆ ಟಾಪ್ ಇರ್ಬೋದು, ಒಬ್ಬರಿಗೆ ಮಧ್ಯೆ ಇರ್ಬೋದು, ಒಬ್ಬರಿಗೆ ಕೊನೆಯಲ್ಲಿ ಇರ್ಬೋದು, ಅಥವಾ ನಾವು ಕೊನೆಯಲ್ಲಿ ಹೇಳಿರೋದು ಒಬ್ಬರಿಗೆ ಪ್ರಿಯಾರಿಟಿ ಮೊದಲನೇ ಸ್ಥಾನಕ್ಕೆ ಬರ್ಬೋದು. ಇದು ಆಯಾ ಒಂದು ಜಾತಕದ ಅನುಗುಣವಾಗಿ ನಡೆಯುತ್ತೆ. ಬಟ್ ಸಮಸ್ಯೆಗಳಂತೂ ಎಲ್ಲವೂ ಒಟ್ಟಿಗೆ ಬರೋದಿಲ್ಲ, ಒಂದೊಂದಾಗಿ ಬರ್ತಾ ಇರುತ್ತೆ. ಬಟ್ ಬಂದರೆ ಬಂಡೆ ಸೈಜಲ್ಲಿರುತ್ತೆ. ಅದರಿಂದ ನೀವು ಬಿಡಿಸ್ಕೋಬೇಕಾದಾಗ ಒಂದಿಷ್ಟು ಸಮಯ, ಸಂದರ್ಭ ಅದಕ್ಕೆ ವಿನಿಯೋಗ ಮಾಡಲೇಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಈ ಒಂದಿಷ್ಟು ಸಮಸ್ಯೆಗಳು ನಿಮಗೆ ಬಲವಾಗಿ ಕಾಡುವಂಥದ್ದಾಗತ್ತೆ. ಅದು ಈ 8ನೇ ಸ್ಥಾನದಲ್ಲಿ, ಅಂದರೆ ಅಷ್ಟಮ ಅಂದರೆ 8 ಅಂತ ಹೇಳಿಬಿಟ್ಟಿದ್ದೀವಲ್ಲ, ಈ 8ನೇ ಸ್ಥಾನದಲ್ಲಿ ನಾವು ಈ 2 ವರ್ಷಗಳ ಕಾಲ ಹೇಗಪ್ಪ ಕಳೆಯೋದು ಅಂತಲೇ ಗೊತ್ತಾಗೋದಿಲ್ಲ. ತುಂಬ ಸಮಸ್ಯೆಗಳು ಬಂದ್ಬಿಡ್ತವೆ. ಯಾರು ನಮ್ಮನ್ನು ಸಹಾಯಕ್ಕೆ ಬರದಾಗದ ರೀತಿಯಲ್ಲಿ ಆಗೋಗ್ಬಿಡ್ತಾರೆ. ಎಲ್ಲರೂ ನಮ್ಮನ್ನು ಒಂದು ರೀತಿ ಶತ್ರುವಿನ ರೀತಿಯಲ್ಲಿ ಕಾಣುವಂಥವ್ರಾಗ್ತಾರೆ. ಏನು ಮಾಡಿದ್ರೂ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿಲ್ಲ, ನಮ್ಮ ಮಾತಿಗೆ ಗೌರವ ಕೊಡೋದಿಲ್ಲ. ಮತ್ತು ನಮಗೆ ಈ ಅಷ್ಟಮ ಶನಿಯಲ್ಲಿ ಏನಾಗುತ್ತೆ ಅಂದರೆ, ಯಾರಿಗಾದರೂ ಸಹಾಯ ಅಂತ ಕೇಳಲಿಕ್ಕೆ ಹೋದರೆ ಆ ವ್ಯಕ್ತಿ ತುಂಬ ಆತ್ಮೀಯತೆಯಿಂದ ಇರ್ತಾರೆ. ನಾವು ಒಬ್ಬ ಕುಟುಂಬ ಸದಸ್ಯರಂತ ನಾವು ತಿಳ್ಕೊಂಡಿರ್ತೀವಿ. ನಮ್ಮ ಕಷ್ಟಕ್ಕೆ ಆಗದೇ ಇರೋದು ಬೇರೆ ಅದು. ಬಟ್ ಎಲ್ಲೋ ನಮಗೆ ಸಹಾಯ ಮಾಡ್ತಾರೆ ಅನ್ನೋ ಒಂದು ಬಲವಾದ ನಂಬಿಕೆ ಇಟ್ಕೊಂಡಿರ್ತೀವಿ. ಬಟ್ ಆ ನಂಬಿಕೆಯನ್ನು ಈ ಅಷ್ಟಮ ಶನಿಯಲ್ಲಿ ಅವ್ರ ಹತ್ರ ಹೋಗಿ ಏನಾದರೂ ಸಹಾಯ, ಆರ್ಥಿಕ ಸಹಾಯ ಆಗಿರ್ಬೋದು, ಅಥವಾ ಇನ್ನಿತರ ಕೆಲಸ ಕಾರ್ಯಗಳಲ್ಲಿ ಸಹಾಯ ಆಗಿರ್ಬೋದು, ಏನಾದರೂ ಕೇಳಿದರೆ ಒಂದು ರೀತಿಯಲ್ಲಿ ಅವರಿಂದ ಬರ್ತಕ್ಕಂಥ ಉತ್ತರ ನೋಡಿದರೆ ತುಂಬ ನೆಗೆಟಿವ್ ಇರುತ್ತೆ. ಅವ್ರ ಹತ್ರ ಬೇಕಾದಷ್ಟು ಕುಳಿತಾ ಇರುತ್ತೆ, ಅಥವಾ ಬೇಕಾದಷ್ಟು ಇನ್ಫ್ಲೂಯೆನ್ಸ್ ಇರುತ್ತೆ. ಆದರೂ ನಮಗೆ ಅದು ಯಾವುದು ನಮ್ಮ ಹತ್ತಿರಕ್ಕೂ ಬರೋದಿಲ್ಲ, ನಮ್ಮ ಗಮನಕ್ಕೂ ಬರೋದೇ ಇರೋಂಗೆ, ಇಲ್ಲಪ್ಪ ನನಗೀಗ ಆಗಲ್ಲ, ಎಲ್ಲ ಸ್ಟ್ರಿಕ್ ಇದೆ, ಆಗಿದೆ, ಹೀಗಿದೆ, ನಾವೇ ತೊಂದರೆಯಲ್ಲಿದ್ದೀವಿ, ಹಾಗೆ ಹೀಗೆ ಅಂತ ಏನೇನೋ ಹೇಳಿಬಿಟ್ಟು ನಮಗೆ ನೆಗೆಟಿವ್ ರೀತಿಯಲ್ಲಿ ಕಾಣಿಸ್ಬಿಡ್ತಾರೆ. ಅಂದರೆ ಆ ರೀತಿಯ ಪ್ರಭಾವ ಈ ಅಷ್ಟಮ ಶನಿಯಲ್ಲಿ ನಿಮಗೆ ಕಾಣುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಅಂದರೆ ನೀವು ಯಾರು ನಂಬ್ತಿರೋ ಅವರೇ ನಿಮಗೆ ಬೆನ್ನಿಗೆ ಹಿಂದೆ ಚೂರಿ ಹಾಕುವಂಥವ್ರಾಗ್ತಾರೆ. ಅಥವಾ ಯಾರು ನೀವು ಬಲವಾಗಿ ನಂಬಿ ಕೆಲಸ ಮುನ್ನುಗ್ಬೇಕು ಅಂದ್ಕೊಂಡಿರ್ತೀರೋ ಅವರು ಸರಿಯಾದ ಸಮಯಕ್ಕೆ ಹಿಂದಕ್ಕೆ ಸರ್ಕೊಂಡ್ಬಿಡ್ತಾರೆ ಅಷ್ಟೇ. ಅವ್ರನ್ನ ನೀವು ನಂಬಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾಡ್ಕೊಂಡ್ಬಿಡ್ತೀರಾ. ಅಥವಾ ಶನಿ ನಿಮ್ಮಿಬ್ಬರ ಮಧ್ಯೆ ಇನ್ನೇನು ಆ ಸಮಯ ಹತ್ತಿರ ಬಂದಾಗ ಮನಸ್ತಾಪ ಮಾಡಿ ಜಗಳ ತಂದು ಬಿಡ್ತಾರೆ. ನೀವೇನು ಇಬ್ಬರು ಜಾಯಿಂಟಾಗಿ ಬಿಸ್ನೆಸ್ ಮಾಡಬೇಕು, ಮುಂದಿನ ವಾರ ಡೇಟ್ ಇದೆ, ಈ ವಾರದಲ್ಲಿ ಏನೋ ಇದಕ್ಕಿದ್ದಂಗೆ ನಿಮ್ಮಲ್ಲೇ ಏನೋ ಒಂದು ಜಗಳ ಬಂದುಬಿಡುತ್ತೆ, ಮನಸ್ತಾಪ ಬಂದುಬಿಡುತ್ತೆ. ಸೊ ಆ ಬಿಸ್ನೆಸ್ ಅಷ್ಟೇ ಮುಗಿದಾಯ್ತು, ಕೊಲ್ಯಾಪ್ಸ್. ಈ ರೀತಿ ಒಂದಿಷ್ಟು ಸಮಸ್ಯೆಗಳು ನಿಮಗೆ ಅಷ್ಟಮ ಶನಿಯಲ್ಲಿ ಬರುವಂಥದ್ದಾಗುತ್ತೆ. ಈಗ ನಾವು ಒಂದಿಷ್ಟು ಪಟ್ಟಿಗಳನ್ನು ಮಾಡಿದ್ದೀವಿ. ಈ ಅಷ್ಟಮ ಶನಿಯಲ್ಲಿ ಬಲವಾಗಿ ಕಾಡುವಂಥ ಸಮಸ್ಯೆಗಳು ಏನು, ಯಾವ ರೀತಿ ನಮಗೆ ಆ ಸಮಸ್ಯೆ ಕಾಡುತ್ತೆ ಅದನ್ನು ಒಂದೊಂದಾಗಿ ಈಗ ತಿಳಿದುಕೊಳ್ಳೋಣ. ಇಲ್ಲಿ ಮೊದಲನೆಯದು ಅಷ್ಟಮ ಶನಿ ಈ ಸಿಂಹ ರಾಶಿಯವರಿಗೆ. ಯಾಕಂದರೆ ಸಿಂಹ ರಾಶಿಯವರಿಗೆ ಈ ವರ್ಷ ನಡೀತಾ ಇರೋದು 2025 ಮಾರ್ಚ್ 29ರಿಂದ ಜೂನ್ 3, 2027ರವರೆಗೂ ನಿಮಗೆ ಈ ಅಷ್ಟಮ ಶನಿಯ ಪ್ರಭಾವ ಇರುತ್ತೆ. ಈ ಎಲ್ಲ ಸಮಸ್ಯೆಗಳು ಈಗ ನಾವೇನು ಮುಂದೆ ಹೇಳ್ತಾ ಇದ್ವಿ, ಈ ಸಮಸ್ಯೆಗಳು ನಿಮಗೆ ಪ್ರತಿ ದಿನ, ಪ್ರತಿ ವಾರ, ಪ್ರತಿ ತಿಂಗಳು, ಪ್ರತಿ ವರ್ಷ ಅನ್ಕೊಳ್ಳಿ, ಈ 2.5 ವರ್ಷಗಳ ಕಾಲ ನೀವು ಆಲ್ರೆಡಿ ಈಗ 4 ತಿಂಗಳು ಕಳೆದ 5ನೇ ತಿಂಗಳಿಗೆ ಕಾಲಿಡ್ತಾ ಇದ್ದೀರಾ. ಸೊ ಈಗ ಇದರದ ಪ್ರಭಾವ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ನಾನು ಸುಮಾರು ಸತ ಹೇಳಿದ್ದೀನಿ, ಮಂತ್ಲಿ ಪ್ರಿಡಿಕ್ಷನಲ್ಲೂ ಹೇಳಿದ್ದೀನಿ, ಹಾಗೂ ವಾರದ ಭವಿಷ್ಯದಲ್ಲಿ ಹೇಳಿದ್ದೀನಿ. ಈ ಅಷ್ಟಮ ಶನಿಗೆ ಒಂದಿನ ನಾನು ನಿಮಗೆ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಅಂತ. ಆ ಒಂದು ಮಾತಿಗೆ ನಾನು ಈ ದಿನ ನಿಮಗೆ ಈ ಒಂದು ಪರಿಹಾರಗಳು ಮತ್ತು ಇದಕ್ಕೆ ಸಮಸ್ಯೆಗಳನ್ನು ಬರೀ ಪರಿಹಾರಗಳು ತಿಳಿಸಿದರೆ ಅದು ಅಷ್ಟು ಉಪಯೋಗಕ್ಕೆ ಬರಲ್ಲ. ಅದಕ್ಕೆ ಒಂದು ಮೂಲ ತಿಳಿದುಬಿಟ್ಟು ಈ ಒಂದು ಪರಿಹಾರಗಳನ್ನು ತಿಳ್ಕೊಳ್ಳೋಣ. ಇಲ್ಲಿ ಒಂದು ನಮಗೆ ಈ ದಿನ ಅಂದರೆ ಇವತ್ತು ನಮಗೆ ಅಜ ಏಕಾದಶಿ ಇದೆ. ಸೊ ಎಟ್ಲೀಸ್ಟ್ ನೀವು ಸ್ವಲ್ಪ ಈ ದಿನಗಳಿಂದ ಪ್ರಾರಂಭ ಮಾಡಿದರೆ ಈ ಒಂದು ಪರಿಹಾರಗಳು ಒಂದು ಒಳ್ಳೆಯ
ರೂಪ, ಲಾಭ, ಫಲಿತಾಂಶ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಏಕೆಂದರೆ ಇವತ್ತು ವಿಷ್ಣು ಪರಮಾತ್ಮನ ಅವತಾರ ಅಥವಾ ಈ ಒಂದು ಅಜ ಏಕಾದಶಿಯ ದಿನ ವಿಷ್ಣುವಿಗೆ ಸಂಬಂಧಪಟ್ಟಂತೆ ನಾವು ಏನೇ ಸೇವೆ, ಪೂಜೆ, ಪುನಸ್ಕಾರಗಳು ಮಾಡಿದರೂ ಅದು ಫಲಪ್ರದವಾಗುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿ ಕೆಲವು ಪರಿಹಾರಗಳು, ಜಪಗಳು, ಮಂತ್ರಗಳು, ತಂತ್ರಗಳು ಏನಾದರೂ ಇದ್ದರೆ ವೈಯಕ್ತಿಕವಾಗಿ ಅಭಿವೃದ್ಧಿಗಾಗಿ ಈ ದಿನ ಅಂದರೆ ಸಾತ್ವಿಕ ರೀತಿಯಲ್ಲಿರಬೇಕು. ಈ ಅಮಾವಾಸ್ಯೆ ದಿನ ಮಾಡುವಂಥ ಮಂತ್ರತಂತ್ರ ಅಲ್ಲ, ಇದು ನಮ್ಮದೇ ಆದಂಥ ಸಾತ್ವಿಕ ಅಂದರೆ ಇಲ್ಲಿ ನಮ್ಮ ಏಳಿಗೆಗಾಗಿ. ಆ ಅಮಾವಾಸ್ಯೆ ದಿನ ಮಾಡೋದು ಬೇರೆ, ಅದು ಮಂತ್ರತಂತ್ರ, ಅದು ಶತ್ರುಗಳ ಸಂಹಾರ, ಅದು ಇದು ಇರುತ್ತೆ. ಇಲ್ಲಿ ಅದು ಅಲ್ಲ, ಇಲ್ಲಿ ಸಾತ್ವಿಕ ಅಂದರೆ ನಾವು ಧರ್ಮದ ಪರವಾಗಿ ಒಂದಿಷ್ಟು ಪರಿಹಾರಗಳನ್ನು ತಿಳಿದುಕೊಳ್ಳೋದು. ಬನ್ನಿ ಹಾಗಾದರೆ ಈ ಅಷ್ಟಮ ಶನಿಯ ಮೊದಲನೆಯ ಸಮಸ್ಯೆ ಯಾವುದು, ಆ ಸಮಸ್ಯೆ ನಮಗೆ ಏನು ತಂದೊಡ್ಡುತ್ತೆ ಅಂತ ಹೇಳಿದರೆ, ಇಲ್ಲಿ ಮೊದಲನೇದೇ ಅಷ್ಟಮ ಶನಿಯಲ್ಲಿ ಮೊದಲನೆಯ ಒಂದು ಸಮಸ್ಯೆ ಅನ್ನೋದರೆ ಆರ್ಥಿಕ, ಅಂದರೆ ದುಡ್ಡು. ಇಲ್ಲಿ ಫೈನಾನ್ಸು ತುಂಬ ನಿಮ್ಮನ್ನು ಈ ದೋಸೆ ಮೇಲೆ ಹಾಕಿದ್ರೂ ಕಾವೇ, ತೆಳಗೆ ಹಾಕಿದ್ರೂ ಕಾವೇ. ನೀವು ಹೀಗೆ ತಿರುಗಿಸಿದ್ರೂ ಅಥವಾ ಚಪಾತಿ ಈ ಕಡೆಯೂ ಬಿಸಿ, ಆ ಕಡೆಯೂ ಬಿಸಿ. ಹಾಗೆ ನಿಮ್ಗೆ ಆರ್ಥಿಕ ಸಮಸ್ಯೆ ಯಾವಾಗಲೂ ಸಮಸ್ಯೆ ಆಗಿ ಕೂಡಿಬಿಡುತ್ತೆ. ಈ 2.5 ವರ್ಷಗಳ ಕಾಲ ನಿಮ್ಗೆ ಆರ್ಥಿಕ ಸಮಸ್ಯೆ ಬಲವಾಗಿ ಕಾಡುತ್ತೆ. ಇವತ್ತು ಸ್ವಲ್ಪ ಏನೋ ಚೇತರಿಕೆ ಅಂದರೆ ನಾಳೆ ಇದ್ದಕ್ಕಿದ್ದಂಗೆ ಅದ್ರ ಉಲ್ಟಾ ಇರುತ್ತೆ, ನೀವು ಊಹೆನೇ ಮಾಡಿರೋದಿಲ್ಲ. ಆ ರೀತಿಯ ಸಮಸ್ಯೆಗಳು ಆರ್ಥಿಕವಾಗಿ ನಿಮಗೆ ಕಾಡುವಂಥದ್ದಾಗತ್ತೆ. ಈ ಒಂದು ಸಮಯದಲ್ಲಿ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಆರ್ಥಿಕ ಸಮಸ್ಯೆ ಬಿಟ್ಟು ಹೋಗೋದೇ ಇಲ್ಲ. ಸೊ ಕೆಲವೊಮ್ಮೆ ಒತ್ತಡದಿಂದ ಸಾಲ ಮಾಡುವಂಥ ಪ್ರಮೇಯನೂ ಬರುತ್ತೆ ಈ ಸಮಯದಲ್ಲಿ. ಈ ಆರ್ಥಿಕ ಸಮಸ್ಯೆ ಆ ರೀತಿ ಮಾಡುತ್ತೆ. ಅದರಲ್ಲೂ ಈ ಅಷ್ಟಮ ಶನಿಯಲ್ಲಿ ನೀವೇನಾದರೂ ಸಾಲ ಮಾಡಿದ್ದೇ ಆದಲ್ಲಿ ತೀರಿಸುವುದು ತುಂಬ ಕಷ್ಟ ಆಗುತ್ತೆ. ನೀವು ಎಷ್ಟು ಪ್ರಯತ್ನ ಮಾಡಿ, ನೀವು ಅದು 10,000 ರೂಪಾಯಿ ಅಂತಲೇ ತಿಳ್ಕೊಳ್ಳಿ, ಆ 10,000 ರೂಪಾಯಿ ಹೊಂದಿಸಲಿಕ್ಕೆ ನೀವು 10 ತಿಂಗಳಲ್ಲ 10 ವರ್ಷವೂ ಕಳೆಯುತ್ತೆ. ಅಂದರೆ ಅಷ್ಟು ಬಲವಾದ ಒಂದು ಸಮಸ್ಯೆ ತಂದೊಡ್ಬಿಡ್ತಾನೆ. ನೀವೇನು ನನಗೆ ಈಗ ಒಂದು 10,000 ಕೊಡಬೇಕಂತ ಅಂದ್ಕೊಂಡಿದ್ದೀರಾ, ಆಲ್ರೆಡಿ ಗುರುಜಿ ರೆಡಿ ಇದೆ, ನಾಳೆ ಬೆಳಿಗ್ಗೆ ಬಂದು ತೊಗೊಳಂಗೆ ಅಂತ ಹೇಳ್ತೀರಾ. ಆಯ್ತಪ್ಪ, ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ಹೇಳ್ತೀನಿ. ಸೊ ನಾಳೆ ಬೆಳಿಗ್ಗೆ ನಾನು ಬರ್ತಾ ಇದ್ದೀನಿ, ಫೋನ್ ಮಾಡಿದ್ದೀನಿ, ಆಯಿತು ಬನ್ನಿ ಗುರುಗಳೇ 10 ಗಂಟೆಗೆ ಬನ್ನಿ, ತೊಗೊಂಡೋಗಿ ನಿಮ್ಮ ದುಡ್ಡು ಆಲ್ರೆಡಿ ಮನೆಯಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತೀರಾ. ಸೊ ನಿಮಗೆ ಬೆಳಿಗ್ಗೆನೇ 6 ಗಂಟೆಗೆ ಏನೋ ಒಂದು ತುರ್ತು ಸೇವೆ ಬಂದುಬಿಡ್ತು, ತುಂಬ ಮೇಜರ್ ಇದೆ, ದುಡ್ಡು ಬೇಕೇ ಬೇಕು, ದುಡ್ಡು ಎಲ್ಲೂ ಹೊಂದಾಣಿಕೆ ಆಗ್ತಾಯಿಲ್ಲ. ನೀವೇನು ಮಾಡ್ತೀರಾ, ಗುರುಗಳಿಗೆ ಎತ್ತಿಟ್ಟಿರ್ತಕ್ಕಂಥ ಈ 10,000 ನಿಮ್ಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅಲ್ಲಿದೆ ಮನೆಯಲ್ಲಿ 10,000, ತೊಗೊಂಡು ಬಾ ಅಂತ ಅದು ನಿಮ್ಗೆ ಹೇಳ್ತಾ ಇರುತ್ತೆ. ಆ ಸಮಸ್ಯೆ ಅದು ತುರ್ತು ಸಮಸ್ಯೆ, ಅನಿವಾರ್ಯತೆ ಇದೆ ಅಲ್ಲಿ. ನಿಮಗೆ ಹೌದು ಕರೆಕ್ಟ್ ಅಲ್ಲ, ಗುರುಗಳನ್ನ ಆಮೇಲೆ ಹೇಳಿದ್ರಾಯ್ತು ಅಂತ ಹೇಳಿ ಮನೆಗೆ ಹೋಗಿ ತೊಗೊಂಡು ಬಂದು ಆ 10,000 ಜೊತೆಗೆ ಇನ್ನೊಂದಿಷ್ಟು ನಿಮ್ಮ ಒಡವೆ ಅದು ಇದು ಏನೇನೋ ಎಲ್ಲ ಸೇರಿಸಿ ಅಲ್ಲಿ ಕೊಟ್ಬಿಡ್ತೀನಿ. ಮುಗಿದಾಯಿತು. 10 ಗಂಟೆ 12 ಗಂಟೆ ಆಯಿತು, ನಾನು ಇಲ್ಲಿ ಕಾಯ್ತಾ ಇದ್ದೀನಿ, 10 ಗಂಟೆಗೆ ಬನ್ನಿ ಅಂತ ಫೋನ್ ಮಾಡಿದ್ರೆ ನೀವು ರಿಸೀವ್ ಮಾಡ್ತಾ ಇರಲಿಲ್ಲ, ಯಾಕಂದರೆ ನೀವು ಬ್ಯುಸಿ ಇದ್ದೀರ ಆ ಕಡೆ. ಆಮೇಲೆ ಎಚ್ಚರ ಆಗುತ್ತೆ, ಗುರುಗಳಿಗೆ ದುಡ್ಡು ಕೊಡಬೇಕಾಗಿತ್ತು, ಅಯ್ಯೋ ಶಿವನೇ ಅಂತ ಹೇಳ್ತೀರಾ. ಅಲ್ಲಿ ಏನಾಯಿತು, ನಮ್ಮಲ್ಲಿ ಭಿನ್ನಾಭಿಪ್ರಾಯ ಸ್ಟಾರ್ಟ್ ಆಗೋಯ್ತು. ಯಾಕಂದರೆ ನಿಮಗೆ ನಾನು 10 ಗಂಟೆ 12 ಗಂಟೆವರೆಗೂ ಕಾದಿದ್ದೀನಿ, ಯಾವುದೂ ರೆಸ್ಪಾನ್ಸ್ ಇಲ್ಲ. ಅಂದರೆ ನಿಮ್ಮ ಬಗ್ಗೆ ನನಗೆ ಅನುಮಾನ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಇಲ್ಲಿ ಶನಿ ಏನು ಮಾಡಿಬಿಡ್ತಾನೆ, ನಮ್ಮಿಬ್ಬರ ಮಧ್ಯೆ ಒಂದಿಷ್ಟು ಮನಸ್ತಾಪಗಳು ಹುಟ್ಟುಕೊಳ್ಳುವಂತೆ ಒಂದು ರೀಸನ್ ರೆಡಿ ಆಗೋಗುತ್ತೆ. ಈ ರೀತಿಯಾಗಿ ಒಂದಿಷ್ಟು ಸಮಸ್ಯೆಗಳು ನಿಮಗೆ ಕಾಡುವಂಥದ್ದಾಗುತ್ತೆ. ಈ ರೀತಿಯಲ್ಲಿ ಅಂದರೆ ನೀವು ಯಾರಿಗೆ ಕೊಡಬೇಕಂತೀರೋ ಆ ಒಂದು ಸಮಯಕ್ಕೆ ಕೊಡಲು ಸಾಧ್ಯವಾಗೋದಿಲ್ಲ. ಇನ್ನೊಂದು ಕಾರಣ ಬಂದು ಆ ದುಡ್ಡು ಬೇರೆ ಕಡೆ ಹೊರಟು ಹೋಗ್ಬಿಡುತ್ತೆ. ಸೊ ಇದರಿಂದ ಆ ಇಬ್ಬರಲ್ಲಿ ಮನಸ್ತಾಪಗಳು, ಜಗಳಗಳು, ಒಬ್ರನ್ನೊಬ್ಬರು ಹೊಡೆದಾಟಕೊಳ್ಳೋದು, ಬೈಕೊಳ್ಳೋದು ಏನೇನೋ ಪ್ರಾರಂಭ ಆಗಿಬಿಡುತ್ತೆ. ಸೊ ಇದು ಆರ್ಥಿಕವಾಗಿ ಮೊದಲನೇ ಹೊಡೆತ ನಿಮಗೆ ಈ ಅಷ್ಟಮ ಶನಿಯಲ್ಲಿ ಬರುವಂಥದ್ದಾಗುತ್ತೆ. ಅಂದರೆ ಅಷ್ಟಮ ಶನಿ ಅಂದರೆ ಅಷ್ಟು ನಿಮಗೆ ಸುಲಭ ಅಲ್ಲ. ಇದು ಮೊದಲನೇ ವಿಕೆಟ್ ಅಂತ ಹೇಳಿದ್ರೆ, ಮೊದಲನೇ ಸಮಸ್ಯೆ ಅಂತ ಹೇಳಿದ್ರೇ ಆರ್ಥಿಕ, ಫೈನಾನ್ಸ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಅದಕ್ಕೆ ನಾವು ಹೇಳೋದಿಷ್ಟೇ, ಅವಶ್ಯಕತೆ ಇದ್ದರೆ ಮಾತ್ರ ಸಾಲ ಮಾಡಿ, ಅದು ಸಣ್ಣ ಪ್ರಮಾಣದಲ್ಲಿ. ಲಕ್ಷಾನುಗಟ್ಟಲೆ ಸಾಲ ಮಾಡಿದರೆ ನೀವಿನ್ನು ಇಡೀ ಲೈಫ್ ನೀವು ಆ ಸಾಲ ಮುಟ್ಟೋದ್ರ ಇದರಲ್ಲಿ ನಿಮ್ಮ ದೇಹನೇ ಸವಿದು ಹೋಗ್ಬಿಡುತ್ತೆ. ಹಾಗಾಗಿ ಸಾಲಕ್ಕೆ ಹೋಗ್ಬಿಡಿ ದಯವಿಟ್ಟು ಸಿಂಹರಾಶಿಯವರು. ಏನೇ ಕಷ್ಟ ಇರಲಿ ನಿಭಾಯಿಸಿ, ಸ್ವಲ್ಪ ಧೈರ್ಯವಾಗಿರಿ, ಏನಾಗಲ್ಲ. ಈಗ ಸಾಲ ತಂದರೆ ಆ ಸಮಸ್ಯೆ ಬಗೆದೋಗಿರುತ್ತೆ ಅಂತ ನೀವು ತಿಳ್ಕೊಂಡಿರೋದು ಇಲ್ಲ, ಅದು ಇನ್ನೂ ಜಾಸ್ತಿ ಆಗುತ್ತೆ.
ಯಾಕಂದರೆ ಶನಿ ಗೊತ್ತಾಯಿತು, ಓ ಇವನು ದುಡ್ಡಿಗೆ ಜಾಸ್ತಿ ಪ್ರಚೋದನೆ ಮಾಡ್ತಾ ಇದ್ದಾನೆ, ಅಥವಾ ಏನಂತೀರ ಪ್ರಚೋದನೆ ಒಳಗಾಗ್ತಾ ಇದ್ದಾನೆ, ಪ್ಲಸ್ ಇವನು ದುಡ್ಡಿಗೆ ಪ್ರಾಶಸ್ತ್ಯ ಜಾಸ್ತಿ ಕೊಡ್ತಾ ಇದ್ದಾನೆ ಅಂತ ತಿಳ್ಕೊಳ್ತಾನೆ. ಸೊ ಹಾಗಾಗಿ ಇಲ್ಲಿ ಏನು ಮಾಡಿಬಿಡ್ತಾನೆ ಅವನು, ನಿಮಗೆ ಇನ್ನೊಂದಿಷ್ಟು ಸಮಸ್ಯೆಗಳು ತಂದುಬಿಡ್ತಾನೆ. ಹಾಗಾಗಿ ಬೇಡ, ದಯವಿಟ್ಟು ಸಾಲ ಮಾತ್ರ ಮಾಡಬೇಡಿ. ಅಷ್ಟಮ ಶನಿ ಇರುವಂತಹ ಜಾತಕರು ಅಥವಾ ಈ ಸಿಂಹ ರಾಶಿಯವರು, ಅಥವಾ ಮುಂದೆ ಇನ್ನೊಂದು 2027 ನಂತರ ನೆಕ್ಸ್ಟ್ ಬರ್ತಾರಲ್ಲ, ಅವಾಗ ಯಾರಿಗೆ ಕನ್ಯಾ ರಾಶಿಗೆ ಬರುತ್ತೆ, ಅವರಿಗಾದರೂ ಅಷ್ಟೇ. ಅಂದರೆ ಇಲ್ಲಿ ಏನಾಗುತ್ತೆ, 2 ವರ್ಷಕ್ಕೊಮ್ಮೆ ಈ ಅಷ್ಟಮ ಶನಿ ಬದಲಾವಣೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈಗ ಪ್ರಸ್ತುತ ಹೇಳೋದಾದರೆ ಸಿಂಹ ರಾಶಿಯವರು ದಯವಿಟ್ಟು ಸಾಲ ಮಾಡಬೇಡಿ. ಈಗ ಹಳೆಯದು 4 ತಿಂಗಳಾಯಿತು ಗುರುಗಳೇ ನಾನು ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಅದು ಅಷ್ಟಕ್ಕೆ ಸ್ಟಾಪ್ ಮಾಡಿ. ಅದು ಏನಾಗುತ್ತೆ, ಇದೇ ಸಮಯದಲ್ಲಿ ತಿರ್ಸ್ಕೊಂಡ್ಬಿಡಿ. ಅಂದರೆ ಈ ಅಷ್ಟಮ ಶನಿ ಮುಗಿಯೋದ್ರೊಳಗಾಗಿ, ಅಂದರೆ 2027 ಜೂನ್ 3 ಒಳಗಾಗಿ ಆ ಸಾಲದಿಂದ ಮುಕ್ತಿ ಆಗಬೇಕು. ಅದು ಹಿಂಗೆ ಮಾಡ್ತಿರೋ ಅದು ನೀವು ಕಷ್ಟಪಡಲೇಬೇಕು, ಏನು ಮಾಡಲಿಕ್ಕಾಗಲ್ಲ. ಗುರುಗಳೇ ಹೊಂದಾಣಿಕೆ ಆಗ್ತಾಯಿಲ್ಲ, ಅದಾಗ್ತಾಯಿಲ್ಲ, ಅದಕ್ಕೂ ಇನ್ನೊಂದಿಷ್ಟು ಸಾಲ ಮಾಡಿ ಅವನು ಕೊಟ್ಟು ಮತ್ತು ಇವನಿಗೆ, ಆ ರೀತಿ ಯಾವುದಕ್ಕೂ ಹೋಗಬೇಡಿ ದಯವಿಟ್ಟು. ನೀವು ಸಾಲ ಮಾಡಿದರೆ ನೀವು ಸ್ವಂತ ದುಡಿಮೆ, ನಿಮ್ಮ ಒಂದು ವೈಯಕ್ತಿಕ ಚಟಗಳಿರುತ್ತವಲ್ಲ, ಒಂದಿಷ್ಟು ದುಡ್ಡು ಅಲ್ಲಿ ಚೆಲ್ತಾ ಇರ್ತೀರ, ಅದನ್ನು ಕಡಿವಾಣ ಹಾಕಿ. ಸೊ ತಿಂಗಳಿಗೆ ಎಷ್ಟಾಗುತ್ತೆ ಅದನ್ನು ಬ್ಯಾಂಕಿಗೆ ಹೋಗಿ ಕಟ್ಟಿ, ಇನ್ನೊಂದು 2 ತಿಂಗಳು ಬ್ಯಾಂಕಿಗೆ ಕಟ್ಟಿ, ಒಂದು 6 ತಿಂಗಳು ನೋಡಿ ಎಷ್ಟಾಗಿದೆ, ಅದಿಷ್ಟು ಅಮೌಂಟ್ ಅವನಿಗೆ ಹೋಗಿ ಕೊಟ್ಬಿಡಿ ಫಸ್ಟು. ಯಾವುದು ಅವನಿಗೆ ಆಶ್ವಾಸನೆ ಕೊಡಬೇಡಿ, ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ಮುಂದಿನ ತಿಂಗಳು ಕೊಡ್ತೀನಿ, ಅದೇನು ಬೇಡ. ನೀವು ಇಲ್ಲಿ ಸ್ಟಾರ್ಟಿಂಗ್ ಸೇವ್ ಮಾಡ್ಕೊಳ್ಳಿ. ದಿನ ಆಗಿರಲಿ, ವಾರ ಆಗಿರಲಿ, ತಿಂಗಳಾಗಿರಲಿ, ಸುಮ್ಮನೆ ಬ್ಯಾಂಕಲ್ಲಿ ಹಾಕ್ಬಿಡಿ, ಅದು ನನ್ನ ದುಡ್ಡಲ್ಲ ಅಂಥೇಳಿ. ಸೊ ಆಮೇಲೆ ಅಥವಾ ಒಂದು ಹುಂಡಿ ತೊಗೊಳ್ಳಿ, ನಿಮ್ಗೆ ಬ್ಯಾಂಕ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಒಂದು ಮಣ್ಣಿನ ಹುಂಡಿ ತೊಗೊಳ್ಳಿ. ಮಣ್ಣಿನ ಹುಂಡಿ ತೊಗೊಂಡು ಅದರಾಗಿ ದಿನ ಹಾಕಿ, ವಾರ ಹಾಕಿ, ತಿಂಗಳ ಹಾಕಿ, ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಒಂದಿಷ್ಟು ದುಡ್ಡು ಹಾಕಿ. ಒಂದು 6 ತಿಂಗಳ ತನಕ ದುಡ್ಡು ಹಾಕ್ತಾನೆ ಇರಿ. ಅದರೊಳಗೆ ದೊಡ್ಡದು ಒಂದು ತೊಗೊಂಡ್ಬಿಡಿ, ಅದನ್ನು 6 ತಿಂಗಳಿಗೆ ಹೊಡೀರಿ. ಅದು ಎಷ್ಟು ದುಡ್ಡು ಆಗುತ್ತೆ ಎಲ್ಲ ಹೋಗಿ ಎತ್ತಿ ಅವನ ಎದುರಿಗೆ ಹೊಡೋದನ್ನು ತುಂಬ ಸಂತೋಷ. ಎಲ್ಲ ಹೊಡೆದ್ಬಿಟ್ಟು ಎಲ್ಲ ಚೇಂಜು ಗೀಂಜು ಎಲ್ಲ ಲೆಕ್ಕ ಹಾಕಿ, ಈಗೇನು ಚೇಂಜ್ ಬೇಕಾದಷ್ಟು ತೊಗೊಳ್ತಾರೆ, ಎಲ್ಲವೂ ಲೆಕ್ಕ ಹಾಕಿ, ನೋಡಪ್ಪ ಇಷ್ಟು ದುಡ್ಡಿದೆ ತೊಗೊಂಡ್ಬಿಡು, ಇನ್ನು ಇಷ್ಟು ಕೊಡಬೇಕಾಗಿತ್ತು ಅಂದರೆ ಹೇಳಿ ಅವನಿಗೆ, ಇನ್ನೊಂದಿಷ್ಟು ದಿನದಲ್ಲಿ ನಿನಗೆ ಇದನ್ನು ಕೊಟ್ಬಿಡ್ತೀನಿ ಅಂತೇಳಿ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಆರ್ಥಿಕ ಅಂದರೆ ಮುಂದಿನ ದಿನಗಳಲ್ಲಿ ಇದು ಮುಗಿದ ನಂತರ ಅದು ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ. ಇಲ್ಲದೇ ಇದ್ದರೆ ಏನಾಗುತ್ತೆ ಅಂದರೆ, ಈ ಅಷ್ಟಮ ಶನಿಯಲ್ಲಿ ನೀವು ಮಾಡಿರ್ತಕ್ಕಂಥ ಸಾಲ ಇನ್ನು ಇಡೀ ಜೀವಮಾನವಾಗಿ ನೀವು ದುಡಿತಾನೇ ಇರಬೇಕು, ಅವನಿಗೆ ಕಟ್ತಾನೇ ಇರಬೇಕು ಬಡ್ಡಿ. ಅದಕ್ಕೆ ಸಾಲ ಮಾಡಬೇಡಿ ಅಂತ ಅದಕ್ಕೆ ಹೇಳ್ತಾ ಇತ್ತು. ಏಕೆಂದರೆ ಅಷ್ಟು ಕಠೋರವಾಗಿರುತ್ತೆ ಈ ಸಮಸ್ಯೆ. ಇನ್ನು 2ನೇ ಸಮಸ್ಯೆ ಅಂತ ಬರೋದಾದರೆ ಆರೋಗ್ಯ, ಹೆಲ್ತ್ ಇಶ್ಯೂಸ್. ತುಂಬ ಚೆನ್ನಾಗಿದ್ರಿ, ಫೆಬ್ರವರಿ, ಜನವರಿ, ಡಿಸೆಂಬರು ತುಂಬ ಮುದ್ದಾಗಿ ಓಡಾಡ್ತಾಯಿದ್ರಿ, ಎಲ್ಲರ ಹತ್ರ ದರ್ಪ ಮಾಡ್ತಾಯಿದ್ರಿ. ಅದರಲ್ಲಿ ಸಿಂಹ ರಾಶಿ ದರ್ಪ ಜಾಸ್ತಿ, ವಾಯ್ಸ್ ಬೇಸ್ ಚೆನ್ನಾಗಿರುತ್ತೆ, ನಿಮ್ಮ ಧ್ವನಿ ಕೇಳಿದ್ರೇ ಸಾಕು ಗಡ 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 ನಡುಕ್ತಾಯಿದ್ರು. ಆದರೆ ಈಗ ಧ್ವನಿ ಕೇಳಿದರೆ ಸಾಕು, ಅಯ್ಯೋ ಅವನ ಹೋಗಲಿ ಬಿಡಿ, ಅವನು ಸುಮ್ಮನೆ ಸಮಸ್ಯೆ ಬಂದಿದೆ, ದುಡ್ಡು ಕೇಳಕ್ಕೆ ಬಂದಿರ್ತಾನೆ ಅಂತ ತಿಳ್ಕೊಂಡಿರ್ತಾನೆ. ಅಂದರೆ ಅಷ್ಟು ನಾವು ಕೇವಲ ಆಗೋಗ್ಬಿಟ್ಟಿದ್ದೀವಿ, ತುಂಬ ಕೇವಲವಾಗಿ ಮಾತಾಡ್ತಾರೆ ನಮ್ಮ ಬಗ್ಗೆ. ಅದೇ ಜನವರಿ, ಫೆಬ್ರವರಿಯಲ್ಲಿ, ಡಿಸೆಂಬರಲ್ಲಿ ಕೈ ಒಡ್ಡುತ್ತಾ ಇದ್ದಾರೆ ನಮ್ಮ ಹತ್ರ ಬಂದು, ಏನಾದರೂ ಇದ್ದರೆ ಸಹಾಯ ಮಾಡಿ, ನಮ್ಗೆ ಆರ್ಥಿಕವಾಗಿ ನಷ್ಟ. ಈಗ ಎದುರುಕೊಂಡ್ರೆ ಡೈವರ್ಟ್ ಆಗಿಬಿಡ್ತಾರೆ, ನಿಮ್ಮನ್ನು ಕಂಡ್ರೆ ಎಲ್ಲಿ ದುಡ್ಡು ಕೇಳ್ತೀರಾ ಅಂತ ತಿಳ್ಕೊಳ್ತಾರೆ. ಅಂದರೆ ಆ ರೀತಿ ಶನಿ ನಮ್ಮನ್ನು ಪ್ರಭಾವ ಬೀರ್ಬಿಟ್ಟಿರ್ತಾನೆ ಆ ಜನದಲ್ಲಿ, ಆ ಸಮಾಜದಲ್ಲಿ, ಆ ಒಂದು ಕ್ಷೇತ್ರಗಳಲ್ಲಿ. ನಮ್ಮನ್ನು ಕಂಡ್ರೆ ಒಂಥರ ಏನೋ ಶತ್ರು ಟೈಪ್ ಕಾಣಿಸುವಂಥದ್ದಾಗುತ್ತೆ. ಏನು ಮಾಡಿದರೂ ಅದಕ್ಕೆ ಹೊಂದಾಣಿಕೆ ಆಗ್ತಾನೆ ಇರೋದಿಲ್ಲ. ಸೊ ಇಲ್ಲಿ 2ನೇ ಸಮಸ್ಯೆ ಅಂತ ಹೇಳಿದ್ರೆ ಆರೋಗ್ಯ ತುಂಬ ಹದಗೆಟ್ಟು ಹೋಗ್ಬಿಡುತ್ತೆ. ಅದು ನಮ್ಮ ಏನೂ ಒಂದು ರೋಗ ಇರಲಾದವನಿಗೆ ರೋಗ ಬಂದ್ಬಿಡುತ್ತೆ. ಇಷ್ಟು ದಿನ ನನಗೆ ಬಿ ಪಿ ಇರಲಿಲ್ಲ, ಇದಕ್ಕಿದ್ದಂಗೆ ಬಿ ಪಿ ಬರುತ್ತೆ. ರಕ್ತ ಪರೀಕ್ಷೆ ಆಗಬೇಕು ಅಂತಾರೆ, ರಕ್ತದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಇಲ್ಲ, ನೀವು ಇನ್ನೊಂದು 2 ಬಾಟ್ಲ್ ರಕ್ತ ಏರಿಸ್ಬೇಕು ಅಂತಾರೆ. ಅಯ್ಯೋ, ಜನವರಿ, ಫೆಬ್ರವರಿ ಚೆನ್ನಾಗಿದ್ದೆ, ಮಾರ್ಚಲ್ಲೂ ಚೆನ್ನಾಗಿದ್ದೆ, ಇದು ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಇವಾಗ ರಕ್ತ ಆಯ್ತಾ, ಅದೇನು ಇದಕ್ಕಿದಂಗೆ ಆಯಿತು? ಅದೇ ಶನಿ ಪ್ರಭಾವ. ಅಷ್ಟಮ ಶನಿ ಅಂದರೆ ಹಾಗಿರುತ್ತೆ. ಇಲ್ಲೇನಾಗುತ್ತೆ ಅಂದರೆ ನಿಮಗೆ ಆರೋಗ್ಯದಲ್ಲಿ ಗಣನೀಯವಾಗಿ ಹೀನಾಯ ಸ್ಥಿತಿಗೆ ಬಂದ್ಬಿಡುತ್ತೆ. ಒಮ್ಮೊಮ್ಮೆ ಜೀವನನೇ ಬೇಡ ಅನಿಸ್ಬಿಡುತ್ತೆ ಆ ಆರೋಗ್ಯದ ಸಮಸ್ಯೆಗಳು ಕೇಳ್ತಾ ಇದ್ದಾರೆ. ಅವನು MR ಸ್ಕ್ಯಾನಿಂಗ್ ಅಂತ ಒಬ್ರು ಹೇಳ್ತಾರೆ, ಎಕ್ಸ್ರೇ ಮಾಡಿಸ್ಬೇಕಂತಾರೆ, ಇಲ್ಲ ಇಡೀ ಬಾಡಿ ಟೆಸ್ಟ್ ಮಾಡಿಸ್ಬೇಕಂತಾರೆ, ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಂತಾರೆ, ಯೂರಿನ್ ಟೆಸ್ಟ್ ಮಾಡಿಸ್ಬೇಕು ಅಂತಾರೆ. ಏನೇನು ಆ ಶಬ್ದನೇ ಕೇಳಿರೋದಿಲ್ಲ, ಅಂಥವೆಲ್ಲ ಟೆಸ್ಟ್ ಮಾಡಿಸಿ ಅಂತ ಹೇಳ್ತಾರೆ. ಎಲ್ಲಿ ಹೋಗ್ಬೇಕು ನಾವು? ಇಲ್ಲಿ ಮೊದಲನೇದ್ದೇ ಹೊಡೆತ ಫಸ್ಟ್ ಆರ್ಥಿಕ, ಅದರ ಜೊತೆಗೆ ಇದು ಬೇರೆ ಪೊಣಿಸ್ತಾ ಇದ್ದಾನೆ ಶನಿ, ಯಾವುದು ಆರೋಗ್ಯ.
ಇಲ್ಲಿ ಅದಕ್ಕೆ ದುಡ್ಡು ಹೊಂದಾಣಿಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನೀವು ಬೇರೆ ಸಾಲ ಮಾಡಬೇಡ ಅಂತಿದ್ದೀರಾ. ಇನ್ನು ಆರೋಗ್ಯಕ್ಕೆ ಏನು ಮಾಡಬೇಕು? ಈಗ ಅವರು 108 ಟೆಸ್ಟ್ಗಳು ಬರೆದು ಕೊಟ್ಟಿದ್ದಾರೆ, ನನ್ನ ಹತ್ರ ದುಡ್ಡು ಇಲ್ಲ ಗುರುಗಳೇ, ಏನು ಮಾಡಲಿ? ಅದೇ ಶನಿ ಮಾಡೋದು. ಇಲ್ಲೇನು ಮಾಡ್ತೇನೆ, ನಿಮಗೆ ಮತ್ತೆ ಸಾಲ ಮಾಡಿಸ್ತಾನೆ. ಮತ್ತು ಇದರಿಂದ ಪರಿಹಾರ ಏನು ಅದು ಕೊನೆಯಲ್ಲಿ ಹೇಳ್ತೀನಿ. ನಿಮಗೆ ಸಮಸ್ಯೆ ಅರ್ಥ ಆಗಬೇಕು, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಏನು ಮಾಡಲಿಕ್ಕಾಗಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ, ಎಲ್ಲರಿಗೂ ಏನಾಗೋಗ್ಬಿಟ್ಟಿದೆ, ಈ ಅಷ್ಟಮ ಶನಿ ಅಂದರೆ ಭಯ ಆಗೋಗ್ಬಿಟ್ಟಿದೆ. ನಾವು ನಿಮಗೆ ಭಯ ಹುಟ್ಟಿಸ್ತಾ ಇಲ್ಲ, ಖಂಡಿತವಾಗೂ ಇಲ್ಲ. ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಎಚ್ಚರಿಕೆ ಅಂದರೆ ಯಾವ ರೀತಿ? ಪಾಸಿಟಿವ್ ಆಗಿ ಅಲರ್ಟ್ ಆಗಿರಿ, ಹೀಗೆ ಮಾಡಬೇಡಿ. ಈಗ ನಾವು ಹೇಳಿದ್ದೀವಿ ಸಾಲ ಮಾಡಬೇಡಿ ಅಂತ. ಮಾಡಿದರೆ ಏನಾಗುತ್ತೆ ರೀಸನ್ನು ಹೇಳಿದ್ದೀವಿ. ಅವಶ್ಯಕತೆ ಇದ್ದರೆ ಮಾಡಿ, ಅದು ನಿಮ್ಮ ಹಕ್ಕು ಅಂತಲೂ ಹೇಳಿದ್ದೀವಿ. ಅಂದರೆ ಇಲ್ಲಿ ನಿಮಗೆ ಎಚ್ಚರಿಕೆ ಅಂದರೆ ಅಲರ್ಟ್ ಆಗಿರ್ರಿ ಅಂತ ಹೇಳ್ತಾ ಇರೋದು. ಅಂದರೆ ಮುಂದೆ ಭವಿಷ್ಯ ಚೆನ್ನಾಗಿರ್ಬೇಕಲ್ಲ. ಈಗ ಅನುಭವಿಸ್ತಾ ಇದ್ದೀವಿ, ಅದು ಕಂಟಿನ್ಯೂ ಇರಬೇಕಂತ ಯಾರಾದರೂ ಅಪೇಕ್ಷೆ ಪಡ್ತಾರೆ? ಈಗ ಒಂದು ತೆಗ್ಗಲ್ಲಿ ನೀವು ಬಿದ್ದಿರ್ತೀರ, ಪದೇ ಪದೇ ಅದೇ ತೆಗ್ಗಲ್ಲಿ ಬೀಳಲಿಕ್ಕಾಗುತ್ತಾ? ವಿಚಾರ ಮಾಡಿ. ಆ ರೀತಿ ಆಗೋದಿಲ್ಲ. ಹಾಗಾಗಿ ಇಲ್ಲಿ ನಾವು ಹೇಳೋದು ನಿಮಗಿಷ್ಟೇ, ಈ ಒಂದು ಸಂದರ್ಭದಲ್ಲಿ ಅಂದರೆ ಈಗ ಆರೋಗ್ಯದ ಸಮಸ್ಯೆ ನಿಮಗೆ ಪದೇ ಪದೇ ಹದಗೆಡ್ತಾ ಇದ್ದರೆ, ಅಥವಾ ಒಂದಲ್ಲ ಒಂದು ಆರೋಗ್ಯದ ಸಮಸ್ಯೆ ನಿಮಗೆ ಕಾಡ್ತಾ ಇತ್ತಂದರೆ, ನೀವು ಅದಕ್ಕೆ ಮುಕ್ತಿಯನ್ನು ತಗೋಬೇಕಾಗಿದ್ದರೆ ಫಸ್ಟು ನೀವು ಆಹಾರದ ಪದ್ಧತಿಯನ್ನು ಬದಲಾವಣೆ ಮಾಡ್ಕೋಬೇಕು. ಆಹಾರ ಅಂದರೆ ಈಗ ತುಂಬ ಈ ಬೇಡದೇ ಇರೋ ಪದಾರ್ಥಗಳು, ಎಣ್ಣೆ ಅಥವಾ ಈ ಗೋಬಿ ಮಂಚೂರಿ ಅಂತ ಒಂದು ತಿಂಡಿ ಪದಾರ್ಥಗಳು, ಅಥವಾ ಇನ್ನಿತರ ಬೇರೆ ಬೇರೆ ನಿಮ್ಮದೇ ಫೇವ್ರೇಟ್ಗಳು ಇರುತ್ತೆ. ಈ ಸಿಂಹರಾಶಿಯವ್ರದ್ದು ಸ್ವಲ್ಪ ಹಾರ್ಡ್ ಫುಡ್ ಜಾಸ್ತಿ. ಅದು ಹೇಗೆ ಕಾಡಿನ ರಾಜ ತಾನು ತಿಂದಾದ್ಮೇಲೆ ಇನ್ನೊಬ್ಬರಿಗೆ ಕೊಡ್ತಾರೆ, ಹಾಗೆ ಇವರು ಹಾರ್ಡ್ ಫುಡ್ಡನ್ನು ಜಾಸ್ತಿ ಲೈಕ್ ಮಾಡ್ತಾರೆ ಸಿಂಹರಾಶಿಯವರು. ಸೊ ಅದು ಕರಗೋದಿಲ್ಲ. ಹಾಗಾಗಿ ಈ ಒಂದು ಸಮಯದಲ್ಲಿ ಆ ಗಡಸಾದಂಥ ಆಹಾರ ಪದಾರ್ಥ ಬೇಡ. ಇವತ್ತು ಏಕಾದಶಿ ಇದೆ, ಆ ವರ್ಡನ್ನು ನಮಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಅದಕ್ಕಾಗಿ ಹಾರ್ಡ್ ಫುಡ್ ಅಂತ ಹೇಳಿದ್ದೀವಿ ಅಷ್ಟೇ. ಅರ್ಥ ಮಾಡಿಕೊಂಡ್ರೆ ತುಂಬ ಸಂತೋಷ. ಏಕೆಂದರೆ ಇವತ್ತು ಏಕಾದಶಿ ಇರೋದರಿಂದ ಆ ಪದ ಯೂಸ್ ಮಾಡಬಾರ್ದು. ಹಾಗಾಗಿ ಹಾರ್ಡ್ ಫುಡ್ ಇರುವಂಥದ್ದನ್ನು ತ್ಯಾಗ ಮಾಡಿ. ಆ ಹಾರ್ಡ್ ಫುಡ್ಡು ಡೈಜೆಷನ್ ಆಗಲಿ 48 ಅವರ್ಸ್ ತಗೊಳುತ್ತೆ. ಸೊ ಆದಷ್ಟು ಈ 2.5 ವರ್ಷಗಳ ಕಾಲ ನೀವು ಆ ತಿಂಡಿ, ಆ ಪದಾರ್ಥ ಅಥವಾ ಆ ಊಟದಿಂದ ದೂರಿದ್ರೆ ತುಂಬ ಒಳ್ಳೆಯದು. ತುಂಬ ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡಿ. ಅನ್ನ, ಸಾರು, ಅನ್ನ, ಹುಳಿ ಅಥವಾ ಚಪಾತಿ ಅಥವಾ ಮತ್ತಿತರ ಒಂದಿಷ್ಟು ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡ್ರೆ ತುಂಬ ಉತ್ತಮ. ಆವಾಗ ನಿಮ್ಮ ಆರೋಗ್ಯ ಕಂಟ್ರೋಲಿಗೆ ಸಿಗುತ್ತೆ. ಇಲ್ಲದಿದ್ದರೆ ಆ ಒಂದು ಹಾರ್ಡ್ ಫುಡ್ ತೊಗೊಂಡಿದ್ದೆ ಆದಲ್ಲಿ ಪದೇ ಪದೇ ನೀವು ಡಾಕ್ಟ್ರಿಗೆ ದಕ್ಷಿಣೆ ಕೊಟ್ಟಂಗೆ ಹೋಗಿ ಅವ್ರ ಹತ್ರ ಇಟ್ಟು ಬರಬೇಕಾಗತ್ತೆ. ಅವರು ಈ ವಾರ ಈ ಸ್ಕ್ಯಾನ್ ಮಾಡ್ಕೊಂಡು ಬನ್ನಿ, ಆ ವಾರ ಆ ಟೆಸ್ಟಿಂಗ್ ಮಾಡಿಸ್ಕೊಂಡು ಬನ್ನಿ. ಇಲ್ಲ ಸರ್ ಏನೂ ಇಲ್ಲ ಅಂತಾರೆ, ಮತ್ತೆ ನಿಮಗೆ ನೋವಂತೂ ಖಂಡಿತ ಇರುತ್ತೆ. ಸೊ ಅಥವಾ ಯಾವುದೋ ಒಂದು ಆರೋಗ್ಯ ಸಮಸ್ಯೆ ಕಾಡ್ತಾನೆ ಇರುತ್ತೆ. ಸೊ ಈ ರೀತಿ ಅಷ್ಟಮ ಶನಿ ನಿಮಗೆ ಈ 2ನೇ ಪ್ರಭಾವ ಈ ರೀತಿ ಇರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಮೊದಲನೇದು ಆರ್ಥಿಕ, 2ನೇದು ಆರೋಗ್ಯ ಪದೇ ಪದೇ ಕೆಡ್ತಾನೆ ಇರುತ್ತೆ. ಸೊ ಅದಕ್ಕೆ ಮೊದಲ ಕಾರಣ ಯಾವುದು? ನಿಮ್ಮ ಊಟ. ಅಂದರೆ ನಿಮ್ಮ ಹಾರ್ಡ್ ಫುಡ್ಡನ್ನು ತ್ಯಾಗ ಮಾಡಿ. ಬೇಡ, 2.5 ವರ್ಷಗಳ ಕಾಲ ಬೇಡ, ಬಿಟ್ಬಿಡಿ. ತ್ಯಾಗ ಅಂದರೆ ಬಿಟ್ಬಿಡ್ಬೇಕಷ್ಟೇ, ಏನು ಮಾಡಲಿಕ್ಕಾಗಲ್ಲ. ಇಲ್ಲ ಗುರುಗಳೇ ಅದು ತಿಂದ್ರೇ ನನಗೆ ಶಕ್ತಿ ಅಂತ ಹೇಳಿದ್ರೆ ಡಾಕ್ಟ್ರ್ ಹತ್ರ ಫೀಸ್ ಇಡಿ ಅಷ್ಟೇ. ಏನು ಮಾಡಲಿಕ್ಕಾಗಲ್ಲ. ಈಗ ಎರಡೂ ಆಗಬೇಕು ಅಂದರೆ ಸಾಧ್ಯನೇ ಇಲ್ಲ. ನಾವು ಆ ದಾರಿ ನಮಗೆ ಅನುಕೂಲ ಇಲ್ಲ ಅಂದರೆ ದಾರಿ ನಾವೇ ಚೇಂಜ್ ಮಾಡ್ಕೋಬೇಕು, ಅದು ಬೆಟ್ರು. ಇಲ್ಲ ನಾವು ತಗ್ಗು ಮಿಟ್ಟೆ ಇದೆ, ನಾನು ಬ್ಯಾಲೆನ್ಸ್ ಮಾಡ್ತೀನಿ ಅಂದರೆ ಗಾಡಿ ರಿಪೇರಿ ನಿಮ್ಮ ತಲೆ ಮೇಲೆ ಬೀಳುತ್ತೆ. ಅದು 10,000 ಆಗ್ಬೋದು, 20,000 ಆಗ್ಬೋದು. ಇತ್ತೀಚೆಗೆ ರೋಡುಗಳು ಹೆಂಗಿವೆ ಬೆಂಗಳೂರದು ನಿಮಗೆ ಗೊತ್ತು. ಸೊ ಹೇಗೆ ಎಲ್ಲಿ ಪಂಚರ್ ಆಗುತ್ತೆ ಗೊತ್ತಿಲ್ಲ. ಆ ರೀತಿಯಲ್ಲಿ ಈ ಅಷ್ಟಮ ಶನಿ ಅಂತಲೂ ತಿಳ್ಕೊಳ್ಳಿ. ಯಾವಾಗ ನಾವು ಬೀಳ್ತೀವೋ ಗೊತ್ತಿಲ್ಲ, ಯಾವಾಗ ನಾವು ಆರೋಗ್ಯವಾಗಿ ಇರ್ತೀವಿ ಅಂತಲೂ ಗೊತ್ತಿಲ್ಲ. ಆ ರೀತಿಯಲ್ಲಿ ಅಷ್ಟಮ ಶನಿ ಕಾಡ್ತಾ ಇರುತ್ತೆ. ಸೊ ಹಾಗಾಗಿ ಒಂದು ಆರ್ಥಿಕ, 2ನೇದ್ದು ಆರೋಗ್ಯ, ಈ ಎರಡೂ ಸಮಸ್ಯೆಗಳು ನಿಮಗೆ ಮೊದಲ ಪ್ರಿಯಾರಿಟಿಯಲ್ಲಿ ಬಲವಾಗಿ ಕಾಡುವಂಥದ್ದಾಗತ್ತೆ ಅಂತ ಹೇಳ್ಬೋದು. ಇದು ಅಷ್ಟಮ ಶನಿಗೆ 2 ಪಾಯಿಂಟ್ ತಿಳಿಸಿದ್ದೀನಿ. ಸಮಯ 25 ನಿಮಿಷಕ್ಕೆ ಬರ್ತಾ ಇದೆ. ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಸಂಪೂರ್ಣವಾಗಿ ಈ ಅಷ್ಟಮ ಸಮಸ್ಯೆಗಳು ಏನು ಅಂತ ತಿಳಿದ್ದೀನಿ. ಈಗ 2 ತಿಳಿಸಿದ್ದೀನಿ, ಇನ್ನೂ 6 ಬ್ಯಾಲೆನ್ಸ್ ಇದೆ, ಹಾಗೂ 8 ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಅದು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ. ಅದೇ ರೀತಿಯಾಗಿ ನಾವು ಹೇಳೋದಿಷ್ಟೇ, ಈ ಒಂದಿಷ್ಟು ಸಮಸ್ಯೆಗಳಿಗೆ ಒಂದಿಷ್ಟು ಪರಿಹಾರಗಳನ್ನು ಕೊಟ್ಟಿರ್ತೀವಿ, ಅದನ್ನು ಚಾಚು ತಪ್ಪದೇ ಮಾಡಿ. ಹಾಗೂ 2ನೇ ವಿಡಿಯೋವನ್ನು
ತಪ್ಪದೇ ವೀಕ್ಷಣೆ ಮಾಡಿ. ಯಾಕೆಂದರೆ ಅದು ತುಂಬ ಇಂಪಾರ್ಟೆಂಟ್ ಇದೆ. ಏಕೆಂದರೆ ಈಗ ಎರಡು ಮಾತ್ರ ತಿಳ್ಕೊಂಡಿದ್ದಾರೆ, ಆರ್ಥಿಕ ಸಮಸ್ಯೆ ಮತ್ತು ಆರೋಗ್ಯದ ಸಮಸ್ಯೆ. ಉಳಿದ ಸಮಸ್ಯೆಗಳಿದೆ, ಅದು ತುಂಬ ಪ್ರಿಯಾರಿಟಿ ಇದೆ. ಸೊ ಹಾಗಾಗಿ 6 ಸಮಸ್ಯೆ ಜೊತೆಗೆ, ಅಂದರೆ ಈ 8 ಸಮಸ್ಯೆಗೆ 8 ಪರಿಹಾರಗಳು ಇವೆ. ಸೊ ಅದೆಲ್ಲವನ್ನು 2ನೇ ವಿಡಿಯೋದಲ್ಲಿ ನಿಮಗೆ ತಿಳಿಸಲು ಇಷ್ಟಪಡುತ್ತೇನೆ. ಸೊ ಶುಭವಾಗಲಿ, ಶುಭಮಸ್ತು. ಈ ಒಂದು 2ನೇ ವಿಡಿಯೋಗೆ ನಿರೀಕ್ಷೆಯಲ್ಲಿ ಇರಿ ಅಂತ ಹೇಳುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ 2ನೇ ಅಷ್ಟಮ ಶನಿಯ ಪರಿಹಾರಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭಮಸ್ತು, ಶುಭಂ ಭೂಯಾತ್. ಸರ್ವೇ ಜನಃ ಸುಖಿನೋ ಭವಂತು.